ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಮುನಿರಾಮ್ ಅಂತ ಮಾಜಿ ನಗರಸಭಾ ಸದಸ್ಯ. ನನ್ನ ಟೈಮಲ್ಲಿ ಆಗಾಗ 2001ರಿಂದ 2008ವರೆಗೂ ಈ ಭಾಗಕ್ಕೆ ಕಾವೇರಿ ನೀರು ಸ್ವಚ್ಛತೆ ಕಾರ್ಯಕ್ರಮ ಕೆರೆ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಎಲ್ಲ ಮನೆಗಳಿಗೂ ನೀರು ಬೀದಿ ದೀಪಗಳು ಅಳವಡಿಸಿದ್ದೀವಿ. ಈಗ ಆ ಕೆಲಸ ನೋಡಿ ನಮಗೆ 2015ರಲ್ಲಿ ಶ್ರೀಮತಿ ಶೋಭಾ ಮುನಿರಾಮ್ ಅವರಿಗೆ ಈ ಭಾಗಕ್ಕೆ BJP ವತಿಯಿಂದ ವರಿಷ್ಠರು ನಮ್ಮ ನಾಯಕರು ನಮ್ಮ ಕೆಲಸ ನೋಡಿ ನಮಗೆ ಪಕ್ಷದ ಟಿಕೆಟ್ ಕೊಟ್ಟಿದ್ದು. ಬದಲಾದ ಮೀಸಲಾತಿಯಿಂದ ನಮಗೆ ನಮ್ಮ ಶ್ರೀಮತಿಯವರಿಗೆ ಶೋಭಾ ಮುನಿರಾಮ್ ಅವರಿಗೆ ಸೀಟ್ ಸಿಕ್ತು. ಈಗ ಈ ಬಾರಿ ಗೆದ್ದು ಬಂದಿರಲ್ಲ, ಈ ವರ್ಷದ ಅವಧಿ ಪೂರೈಸಿದೆ. ಈ ವರ್ಷದ ಅವಧಿಯಲ್ಲಿ ಯಾವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ? ನಾವು ಈಗ ಪಾರ್ಕು ಕೇಸಲ್ಲಿತ್ತು, ಅದನ್ನು ಹೈಕೋರ್ಟಲ್ಲಿ ಸ್ಟೇ ತಂದಿದ್ದೀವಿ ಒಂದು. ಆಮೇಲೆ ಸುಮಾರು ತಾಮರೀಕರಣ ಮೇಜರ್ ವರ್ಕ್ಸಲ್ಲಿ ಕೆಲಸ ಮಾಡಿದ್ದೀವಿ. POWಲ್ಲಿ 1.25 ಕೋಟಿ ಬಂದಿತ್ತು, ಅದನ್ನು ಕೆಲಸ ಮಾಡಿದ್ದೀವಿ. ಆಮೇಲೆ 14 ಫೈನಾನ್ಸಲ್ಲಿ ಒಂದು 25 ಲಕ್ಷ ಬಂದಿದ್ದು, 5 ಬೋರ್ವೆಲ್ ಹಾಕ್ಸಿದ್ದೀನಿ. POW 1.25 ಕೋಟಿ ಬಂದಿತ್ತು, ಅದರಲ್ಲಿ ಕಾಮಗಾರಿ ಆಮೇಲೆ ಬೋರ್ವೆಲ್ಗಳೆಲ್ಲ ಕೊರೆಸಿದ್ದೀವಿ. ಹಾಗೆ ಈಗ ನವರತ್ನಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು 4 ಕೋಟಿ ಇದೆ. ಅದು ಈ ಹಬ್ಬ ಕಳ್ಕೊಂಡು ಪೂಜೆ ಮಾಡಿದ್ದಾರೆ MLA ಅವರು ಸತೀಶ್ ರೆಡ್ಡಿಯವರು. ಈ ಕೆಲವೇ ದಿವಸಗಳಲ್ಲಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮುಂದೆ ಈಗ ಬೀದಿ ಲೈಟ್ಗಳು LED ಬಲ್ಬ್ಗಳು ತರಿಸಿದ್ದೀನಿ, ಅದನ್ನು ಇನ್ನೊಂದು ತಿಂಗಳಲ್ಲಿ ಅದನ್ನು ಎಲ್ಲ ಕಡೆ ಅಳವಡಿಸ್ತೀನಿ. ಆಮೇಲೆ ನಿಮ್ಮ ಈ ವಾರ್ಡಲ್ಲಿ ನೀರಿನ ಸಮಸ್ಯೆ ಆಗಿದೆ ಸರ್? ನೀರಿನ ಸಮಸ್ಯೆನೇ ಇಲ್ಲ. ಇತ್ತ ಬೋರ್ವೆಲ್ಲೂ ವರ್ಕ್ ಮಾಡ್ತಾಯಿದೆ, ಕಾವೇರಿನೂ ಬರ್ತಾಯಿದೆ. ಕಾವೇರಿ ನೈಟ್ ಬಿಡ್ತಾಯಿದ್ರು, ಸುಮಾರು ಒಂದು 10 ವರ್ಷದಿಂದ ನೈಟೇ ಬಿಡ್ತಾಯಿದ್ರು, ರಾತ್ರಿ 12 ಗಂಟೆ 1 ಗಂಟೆಗೆ. ಜನ ಇಲ್ಲಿ ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇರೋದು, ಅವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ರಾತ್ರಿ ನೀರು ಬಂದು ಹಿಡಿಯೋವಾಗ ಆಚೆ ಟ್ಯಾಂಕಲ್ಲಿ ಹೋಗೋವಾಗ ಇಲ್ಲಿ ಕಳ್ತನಗಳು ಮತ್ತೊಂದು ಆಗ್ತಾಯಿತ್ತು. ಮತ್ತು ನಾನು ಅದನ್ನು ನಮ್ಮ BWSSB ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಮಗೆ ಹಗಲೊತ್ತು ಕೊಡಬೇಕು ಅಂತ ಅವ್ರನ್ನಲ್ಲಿ ವಿನಂತಿ ಮಾಡ್ಕೊಂಡಿದ್ದಕ್ಕೆ ಒಂದು 10 ದಿವಸದಿಂದ ನಮಗೆ ಡೇ ಕೊಡ್ತಾಯಿದ್ದಾರೆ. ಒಂದು 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀರು ಸರಬರಾಜಿದೆ. ನೀರಿನ ಕೊರತೆಯೇ ಇಲ್ಲ ಬಿಡಿ. ಇಲ್ಲಿ ಒಬ್ಬೊಬ್ಬ 5 ಮನೆ 6 ಮನೆ ಕಟ್ಕೊಂಡವ್ರು ನೀರು ಸಮಸ್ಯೆನೇ ಇಲ್ಲ. ಆಮೇಲೆ ಈ ತಮ್ಮ ವಾರ್ಡಲ್ಲಿ ಸಂಚಾರಿ ದಟ್ಟಣೆ ಹೆಚ್ಚಾಗಿದೆ, ಅದಕ್ಕೆ ಯಾವ ರೀತಿ ಕ್ರಮಗಳು ತಗೊಂಡಿದ್ದಾರೆ? ಈಗೇನಿಲ್ಲ, ಒಂದೊಂದು ಮನೆ 5 ಮನೆ ಅವೆ, 5 ಕಾರ್ಗಳವೆ ಬಾಡಿಗೆಗೆ, ರೋಡೆಲ್ಲ ನಿಲ್ಲಿಸ್ತಾರೆ. ಇದ್ರ ಬಗ್ಗೆ ನಾನು ಟ್ರಾಫಿಕ್ ACPಗೆ DCPಗೆಲ್ಲ ಲೆಟ್ರ್ ಕೊಟ್ಟಿದ್ದೀನಿ. ಈ ಸುತ್ತಮುತ್ತ ರೋಡ್ ಮೇನ್ ರೋಡ್ಗಳಲ್ಲಿ ಗಾಡಿ ನಿಲ್ಲಿಸೋದನ್ನು ನಿಲ್ಲಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿದ್ದೀನಿ. ಇಷ್ಟಲ್ಲೇ ಅದನ್ನು ಕಾರ್ಯಗತ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ಕಾಮಗಾರಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ? ನಾನು ಕೆರೆ ಇನ್ನೇನು ಶುರುವಾಗುತ್ತೆ. ಕೆರೆ 6 ಕೋಟಿ ವೆಚ್ಚದಲ್ಲಿ ಕೆರೆ ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ಕೋಳಿವಾಡ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ವು. ನಮ್ಮ ಶಾಸಕರು, ಈ ಭಾಗದ ಕಾರ್ಪೊರೇಟ್ರುಗಳು, ನಮಗೆ ಸುಮಾರು ಈ ಸಾರಕ್ಕಿ ಕೆರೆ ನನ್ನ ಭಾಗಕ್ಕೆ ಜಾಸ್ತಿ ಬರೋದೆ. ಕೋಳಿವಾಡ ಅಧ್ಯಕ್ಷತೆ ವಿಧಾನಸೌಧದಲ್ಲಿ ನಡೆಯುವಾಗ ನಿಮಗೆ 6 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ, ಈ ಸಲ ಟೆಂಡ್ರ್ ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಈ ಸಲ ಟೆಂಡ್ರ್ ಕರೆಯೋಕೆ ಅದನ್ನು ನಾವು ಪ್ರಾಮಾಣಿಕವಾಗಿ ಅದನ್ನು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಇಲ್ಲ, ನಾನು ಕೆಲಸ ಮಾಡೋದ್ರಲ್ಲಿ ನನಗೇನು ಹೊಸದೇನಲ್ಲ. ನಾನು ತುಂಬ ಅನುಭವ ಇದೆ ಇಲ್ಲಿ ಕೆಲಸದಲ್ಲಿ. ಇಲ್ಲ ಯಾವ ಅಧಿಕಾರಿ ಹಿಡಿಬೇಕು, ಮತ್ತೊಂದು ಅವ್ರಿಗೆ ಏನು ಕನ್ವಿನ್ಸ್ ಮಾಡಬೇಕು ಮಾಡಿ ಆ ಕೆಲಸ ಮಾಡೋದ್ರಲ್ಲಿ ನನಗೇನು ಹಿಂದಳಿ ಆಗಿಲ್ಲ. ನಾವು ನಮ್ಮ ಜರ್ನಳ್ಳಿ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರಿಗೂ, ಎಲ್ಲ ಶ್ರದ್ಧೆಯ ಅಣ್ಣ ತಮ್ಮದಿರು ಅಕ್ಕ ತಂಗಿರಿಗೂ ನಮ್ಮ ಶೋಭಾ ಮುನಿರಾಮ್ ಅವರು ಎಲ್ಲ ಧನ್ಯವಾದಗಳು. ಅವ್ರಿಗೆ ಸುಖ ಐಶ್ವರ್ಯ ಆರೋಗ್ಯ ಕೊಳ್ಳಿ ಎಂದು ಕೇಳ್ಕೊತ ನಮ್ಮ ವಾರ್ಡಿನ ಜನತೆಗೆ ಶುಭವಾಗಲಿ ಅಂತ ಅವ್ರಿಗೆ ಎಲ್ಲರಿಗೂ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.